ಇದ್ದರೂ ಸಾವು ಹುಡುಕಿಕೊಂಡು ಬರುತ್ತದೆ ಎನ್ನುವುದಕ್ಕೆ ಇಂದು ಬಾಗಲಕೋಟೆಯಲ್ಲಿ ನಡೆದ ಲಾರಿ ಕಾರು ಅಪಘಾತವೇ ಸಾಕ್ಷಿ. ಬಾಗಲಕೋಟೆಯ ಸೀಮಿಕೇರಿ ಬೈಪಾಸ್ ರೋಡ್ ಹತ್ತಿರ NH 218ರಲ್ಲಿ ಮಹಾರಾಷ್ಟ್ರದ ಗೂಡ್ಸ್ ಲಾರಿಗೆ ಬೈಕ್ ಸವಾರ ಅಡ್ಡ ಬಂದಿದ್ದಾನೆ. ಬೈಕ್ ಸವಾರನನ್ನು ತಪ್ಪಿಸಲು ಹೋದ ಲಾರಿ ಡ್ರೈವರ್ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದಲ್ಲಿದ್ದ ಮಾರುತಿ ಆಲ್ಟೋ ಕಾರ್ ಮೇಲೆ ಬಿದ್ದು ಕಾರಿನಲ್ಲಿದ್ದ ಇಬ್ಬರು ದಾರುಣ ಸಾವನ್ನಪ್ಪಿದ ಘಟನೆ ಇಂದು ಮಧ್ಯಾಹ್ನ ನಡೆದಿದೆ. ಪ್ಲಾಸ್ಟಿಕ್ ಸಾಮಗ್ರಿ ಸಾಗಿಸುತ್ತಿದ್ದ ಗೂಡ್ಸ್ ಲಾರಿ ಏಕಾಏಕಿ ಆಲ್ಟೋ ಕಾರ್ ಮೇಲೆ ಬಿದ್ದಿದ್ದಕ್ಕೆ ಕಾರು ಅಪ್ಪಚ್ಚಿಯಾಗಿ ನೆಲಕ್ಕೆ ಅಂಟಿಕೊಂಡಂತಾಗಿದೆ. ಕಾರ್ ಮೇಲೆ ಬಿದ್ದ ಲಾರಿಯನ್ನ ಕ್ರೇಸ್ ಸಹಾಯದಿಂದ ಮೇಲೆತ್ತಿದ ಪೊಲೀಸರು ಆಲ್ಟೋ ಒಳಗಿದ್ದ 33 ವರ್ಷದ ಅಕ್ಬರ್ ಮತ್ತು 45 ವರ್ಷದ ರಮೇಶ್ ಹೂಗಾರ್ ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿರುವ ಬೈಕ್ ಸವಾರನನ್ನ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಪೊಲೀಸರು ತನಿಖೆಯನ್ನ ಪ್ರಾರಂಭಿಸಿದ್ದಾರೆ. ಈ ಘಟನೆಯ ಕುರಿತು ಬಾಗಲಕೋಟ್ SP ಸಿದ್ಧಾರ್ಥ್ ಗೋಯಲ್ ಮಾಹಿತಿ ನೀಡಿದ್ದಾರೆ. ಇವತ್ತು ಬೆಳಿಗ್ಗೆ ಸುಮಾರು 11:30 ಗಂಟೆಗೆ ಸಿಂದಗಡಿ NH 218 ಹುಬ್ಳಿ ಶೋರಾಪುರ ರಸ್ತೆಯಲ್ಲಿ ಒಂದು ಅಪಘಾತದ ಘಟನೆ ನಡೆದಿದೆ. ಒಂದು ಗುಡ್ಸ್ ಟ್ರಕ್ MH 24 AU 1186 ಮಂಗಳೂರಿಂದ ಜಬಲ್ಪುರ್ ಕಡೆ ಪ್ಲಾಸ್ಟಿಕ್ ಗ್ರ್ಯಾನ್ಯೂಲ್ಸ್ದು ಚೀಲೆಗಳು ತುಂಬಿ ಹೋಗ್ತಾ ಇತ್ತು. ಇವತ್ತು ಬೆಳಿಗ್ಗೆ 11:30ಗೆ ಸಿಂದಗಿ ರಸ್ತೆಯಲ್ಲಿ ಬರುವಾಗ ಆ ಟ್ರಕ್ ಎದುರುಗಡೆ ಒಂದು ಬೈಕ್ ಬಂತು. ಆ ಬೈಕ್ ಸವಾರ ಅವರಿಗೆ ಸೇವ್ ಮಾಡೋಕ್ಕೋಸ್ಕರ ಟ್ರಕ್ ಡ್ರೈವರ್ ಅವ್ರ ರೈಟ್ ಕಡೆ ಸ್ವಲ್ಪ ಸ್ಪೀಡಾಗಿ ಇರುವಾಗ ಕೂಡ ರೈಟ್ ಆಗಿ ಟ್ರಕ್ ತಗೊಂಡಿದ್ರು. ಆದರೆ ಕಂಟ್ರೋಲ್ ತಪ್ಪಿದ್ದು ಟ್ರಕ್ ಪಲ್ಟಿ ಆಯಿತು. ಟ್ರಕ್ ಒಂದು ಆಲ್ಟೋ ಕಾರ್ ನಂಬರ್ KA 290811 ಮೇಲೆ ಪಲ್ಟಿ ಆದಾಗ ಆಲ್ಟೋ ಕಾರಲ್ಲಿ ಇರುವ ಇಬ್ಬರು ಜನ ಸತ್ತಿದ್ರು. ಅವರಿಬ್ಬರದು ಸ್ಪಾಟಲ್ಲಿ ಡೆತ್ ಆಗಿದೆ. ಡೆತ್ ಆಗಿರುವ ಇಬ್ಬರು ಜನದ ಹೆಸರು ಅಕ್ಬರ್ ವಯಸ್ಸು 35 ವರ್ಷ, ರೆಸಿಡೆಂಟ್ ಆಫ್ ಗದನ್ಕೆರೆ. ಇನ್ನೊಬ್ರು ರಮೇಶ್ ಹುಗರ್ ವಯಸ್ಸು 45 ವರ್ಷ, ರೆಸಿಡೆಂಟ್ ಆಫ್ ಸಲನ್ಗುಡಿ. ಇಬ್ರು ನಮ್ಮ ಲೋಕಲ್ ಇದ್ದಾರೆ, ಬಾಗಲಕೋಟೆಯವರು ಇದ್ದಾರೆ.